ಈ ರಾಜಣ್ಣ ಹೇಳಿದ್ರಲ್ಲ ನವೆಂಬರ್ ಕ್ರಾಂತಿ, ಆ ಕ್ರಾಂತಿಗೋಸ್ಕರ ತರಾತುರಿಯಲ್ಲಿ ಮಾಡ್ತಾ ಇದ್ದೀರಾ. ಈಗ ಮಿನಿಸ್ಟ್ರುಗಳದ್ದು ಮೀಟಿಂಗು ಊಟಕ್ಕೆ ಡಿನ್ನರ್ ಕರೆದಿದ್ದಾರೆ. ಏನು ಸೆಂಡ್ ಆಫ್ಗೆ ಕರೆದಿದ್ದೀರಾ? ಏನು ಕರೆದಿದ್ದೀರಾ? ಸೆಂಡ್ ಆಫ್ ಅನ್ನೋ ಧನ್ಯವಾದ ಹೇಳೋ ಸಭೆನ ಅದು? ಒಂದು ಕಡೆ ಸಮೀಕ್ಷೆ 15 ದಿನದಲ್ಲೇ ಮುಗಿಬೇಕು ಅಂತಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಸಮೀಕ್ಷೆಗಳು ಮಾಡಿದಾಗ 6 ತಿಂಗಳು 7 ತಿಂಗಳು ಇದೇ ಕಾಂತರಾಜ್ ವರದಿ ಮಾಡೋಕ್ಕೆ ಒಂದು 10 ವರ್ಷ ತಗೊಂಡಿದ್ದಾರೆ. ಸಮೀಕ್ಷೆಗಳು ಪಾರದರ್ಶಕವಾಗಿರಬೇಕು ಅನ್ನೋದು ಜನಾಭಿಪ್ರಾಯ. ಈಗ ಬಹಳಷ್ಟು ಜನ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತಿರಸ್ಕಾರ ಮಾಡ್ತಾ ಇದ್ದಾರೆ, ಮಾಹಿತಿನೇ ಕೊಡ್ತಾ ಇಲ್ಲ. ತಿರಸ್ಕಾರ ಬೇರೆ, ಮಾಹಿತಿ ಬೇರೆ. ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ದಿನನಿತ್ಯ ಸರ್ವೆ ಮಾಡಕ್ಕೆ ಹೋದವ್ರಿಗೆ ಹೊಡೆಯುವಂಥದ್ದು ಇವೆಲ್ಲ ನೋಡ್ತದೆ. ನನಗನ್ಸುತ್ತೆ ಸರ್ಕಾರ ಯಾರ್ಯಾರು ಸಮೀಕ್ಷೆಗೆ ಹೋಗ್ತಾರೋ ಅವ್ರ ಜೊತೆ ಎಲ್ಲ ಒಬ್ಬೊಬ್ರು ಪೊಲೀಸ್ ಕಳಿಸೋದು ಒಳ್ಳೇದು. ಇಲ್ಲ ಅಂದ್ರೆ ಅನಿವಾರ್ಯ, ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆಂದ್ರೆ ನಿಮ್ಮ ಅಂಕಿಅಂಶ ಏನಿದೆ, ಅಂಕಿಅಂಶದ ನೀವು ಕೊಟ್ಟಿರೋ ಸುಮಾರು 60 ಪ್ರಶ್ನೆಗಳಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಅವ್ರದ್ದೇ ಕ್ಯಾಬಿನೆಟ್ ತೀರ್ಮಾನ ಇದೆ. ಅವಾಗ ನೋಡಲಿಲ್ಲ, ಈಗ ಮನೆಗೆ ಹೋದಾಗ ಗೊತ್ತಾಗಿದ್ದು ಅವ್ರಿಗೆ. ಅದರಲ್ಲಿ ಸಮೀಕ್ಷೆಯಲ್ಲಿ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥ ಪದಗಳು, ಸಮಾನಾರ್ಥ ಪರ್ಯಾಯ ಹೆಸರುಗಳು ಇದ್ದಲ್ಲಿ ಅಂತ ಹಾಕಿದ್ದಾರೆ. ಈಗ ಜಾತಿ ಅಂದಮೇಲೆ ಒಕ್ಕಲಿಗ ಅಂದಮೇಲೆ, ಬ್ರಾಹ್ಮಣ ಅಂದಮೇಲೆ, ಲಿಂಗಾಯತ ಅಂದಮೇಲೆ, ದಲಿತ ಅಂತ ಹೇಳಿದ್ಮೇಲೆ, ಎಡಗೈ ಬಲಗೈ ಈ ಥರದೆಲ್ಲ ಇದೆ. ಹೇಳಿದ್ಮೇಲೆ ಅದು ಸಮಾನಾಂತರದ ಇನ್ನೊಂದು ಜಾತಿನ ಹೆಂಗ್ ಕೊಡೋಕ್ಕಾಗುತ್ತೆ ಸಾಧ್ಯ? ಅಂದ್ರೆ ಇಲ್ಲೇ ಲೋಪ ಕಾಣಿಸ್ತಾ ಇದೆ. ಈ ಪ್ರಿಂಟ್ ಮಾಡಬೇಕಾದ್ರೆ ಇದನ್ನ ನೋಡ್ಬೇಕಾಗಿತ್ತಲ್ಲ ಅವರು.